ಕೃಷ್ಣ ಏನಾದ್ರೂ ವಾಪಸ್ ಬಂದಿರ್ಬೋದಾ? ಇಲ್ಲ, ಅವ್ನ್ ಬೆಳಗ್ಗೆ ಹೋಟೆಲ್ಗೆ ಹೋದ್ರೆ ವಾಪಸ್ ಬರೋದು ಇನ್ ರಾತ್ರಿನೇ. ಇಷ್ಟು ಬೇಗ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ಯಾರಿರ್ಬೋದು? ವಂಶಿ, ಬಾಗ್ಲು ತೆಗಿಯಮ್ಮ. ಹಾ, ಬಂದೆ. ಬಂದೆ. ವಂಶಿ, ಬಾಗ್ಲು ತೆಗಿ. ಹಾ, ಬಂದೆ. ವಂಶಿ, ಈಗೆದ್ಯಾ? ಕೃಷ್ಣ ನೀನು ಮಾತಾಡಿದ್ರು ಅಥವಾ ಕೋಪ ಮಾಡ್ಕೊಂಡು ದೂರ ದೂರ ಕೂತಿದ್ರು? ಸರಿ ಬಿಡು. ಕೃಷ್ಣ ಎದ್ದಿಲ್ವಾ ಇನ್ನು? ಸರಿ ಆಯ್ತು, ಅವನ್ನ ಎಬ್ಸು. ನಾನು ಹೋಗಿ ನಿಮ್ಮಿಬ್ರಿಗೂ ಕಾಫಿ ತಗೊಂಡ್ ಬರ್ತೀನಿ. ಅದಕ್ಕೆ ನೋಡಿದ್ರೆ ನಮ್ಮಿಬ್ರ ನಡುವೆ ಎಲ್ಲ ಆಗಿದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಈ ಸತ್ಯ ಏನಾದ್ರೂ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವು ಮಾಡ್ಕೋತಾರೋ ಏನೋ. ಅಯ್ಯೋ ಮಾಯಾ, ಇವಳಿಗೆ ಮಾಯಾ ಅಂತ ಹೆಸರಿಟ್ಟು ತಪ್ಪು ಮಾಡ್ಬಿಟ್ಟೆ. ಕಣ್ಮುಚ್ಚಿ ಬಿಡೋದ್ರಲ್ಲಿ ಮಾಯ ಆಗ್ಬಿಡ್ತಾಳೆ. ಮಾಯಾ, ಈ ವಂಶಿ ಯಾಕೆ ಒಂಥರ ಇದ್ಲು? ಏನಾಗಿರ್ಬೋದು? ತಿಳ್ಕೋಬೇಕಲ್ಲ. ಮಾಯಾ, ಅಯ್ಯೋ ದೇವ್ರೆ. ಏ ಮಾಯಾ, ಯಾಕಮ್ಮ ಇಲ್ಲಿ ಕೂತಿದ್ಯಾ? ಮನೆಯೆಲ್ಲ ಹುಡ್ಕೊಂಡ್ ಬಂದಲ್ಲೇ. ಬಂಗಾರಿ, ನೀನ್ ಸಂತೋಷವಾಗಿದ್ಯಾ ತಾನೆ? ಅಮ್ಮ, ನಾನ್ ಖುಷಿಯಾಗೇ ಇದ್ದೀನಿ. ಮತ್ತೆ ತಲೆ ಮೇಲೇನೋ ಬಂಡೆಕಲ್ ಬಿದ್ದಂಗೆ ಇಲ್ಲಿ ಕೂತಿದ್ಯಲ್ಲ, ಯಾಕೆ? ಅಮ್ಮ, ನಾನ್ ಹೇಳೋದನ್ ಕೇಳಿಸ್ಕೊಂಡ್ರೆ ನೀನ್ ನಿಜವಾಗ್ಲೂ ನಂಬಲ್ಲ. ಅಂತ ವಿಷಯ ಏನಮ್ಮ? ಅದು ಆ ಕೃಷ್ಣ ಮತ್ತೆ ವಂಶಿ ಮಧ್ಯೆ ನಿನ್ನೆ ರಾತ್ರಿ ಏನು ನಡೆದಿಲ್ಲ ಅನ್ಸುತ್ತೆ. ಹೌದಾ ಬಂಗಾರಿ? ನೀನ್ ಹೇಳ್ದಾಗೆ ಅವರಿಬ್ಬರ ಮಧ್ಯೆ ಏನು ಆಗದೆ ಇದ್ರೆ ಅಷ್ಟೇ ಸಾಕು.